ನನಗೆ ಕಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ರಿಪೀಟೆಡ್ ಆಗಿ ವಾಯ್ಸ್ ಓವರ್ ಕೊಡಿ ಅಕ್ಕ ಅಂತ. ನಾನು ಫೈನಲ್ ಆಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ನಾನು 1 ಡೇ ಮಿಸ್ ಮಾಡಿದ್ದಕ್ಕೆ. ಆ್ಯಂಡ್ 90 ಡೇಸಲ್ಲಿ 10K ಕಂಪ್ಲೀಟ್ ಮಾಡೋ ಚಾಲೆಂಜ್ನ ಡೇ 73 ಟೈಮಲ್ಲಿ ನಮ್ಮಮ್ಮ ಹಿಂಗೆ ಕಾಳು ಒಣಗಿ ಹಾಕಿಸ್ತಾರೆ ನನ್ನ ಕೈಯಲ್ಲಿ. ಆಮೇಲೆ ಏನು ಕೆಲಸ ಮಾಡಿಲ್ಲ ನೀನು ಅಂತ ಎಲ್ಲರೂ ಮಲಗಿರೋ ಟೈಮಲ್ಲಿ ನಮ್ಮಮ್ಮ ನನ್ನ ಎಬ್ಬರಿಸ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಆ ಕಾಳುಗಳನ್ನ ಒಣಗಾಕಕ್ಕೆ. ಅದೇನು ಸ್ವಲ್ಪ ತೂಕ ಇರಲಿಲ್ಲ, ಯಮ ಭಾರ ಇತ್ತು. ಅದನ್ನೆಲ್ಲ ಎತ್ಕೊಂಡ್ಬಂದವರು ಅಷ್ಟೊತ್ತಿಗೆ ನಂಗಂತೂ ಬೆನ್ನು ಬಿದ್ದು ಹೋಗ್ಬಿಟ್ಟಿತ್ತು. ಹಾಗೆ ಬೆಳಗ್ಗೆ ನಾನು ವರ್ಕೌಟ್ ಮಾಡಬೇಕಿತ್ತು. ಆ್ಯಂಡ್ ಸ್ವಲ್ಪ ವರ್ಕೌಟ್ಸ್ನೆಲ್ಲ ಮುಗಿಸಿ ನನ್ನ ಥಿಂಗ್ಸ್ನೆಲ್ಲ ನಾನು ಬೇಗನೆ ಎತ್ತಿಡ್ತಾ ಇದ್ದೆ. ಅದ್ರ ಜೊತೆಗೆ ನನಗೆ ಬೆಳಗ್ಗೆ ಒಂದು ಪಾರ್ಸಲ್ ಬಂದಿತ್ತು. ಅದ್ರ ಜೊತೆಗೆ ಒಂದು ಪಾರ್ಸಲ್ ರಿಟರ್ನ್ ಕೂಡ ಕೊಡಬೇಕಿತ್ತು. ಬೆಳಗ್ಗೆನೇ ಬಂದಿದ್ರು ಪಾಪ ಅವ್ರಿಗೂ ಅದನ್ನೆಲ್ಲ ಅದೆಲ್ಲ ಮುಗಿಸಾದ್ಮೇಲೆ ನನ್ನ ಪ್ಯಾಂಟ್ಸ್ ಮತ್ತು ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಹಾಗೆ ಉಳಿದ್ಬಿಟ್ಟಿತ್ತು. ವಾಶ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ತೊಗೊಂಡೋಗಿದ್ದೆ ನಮ್ಮಮ್ಮನ ಹತ್ರ. ಯಾಕಂದರೆ ನಮ್ಮಮ್ಮ ಎಲ್ಲ ನೀಟಾಗಿ ನೆನೆಸ್ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮಮ್ಮ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಒಗೆಯೋಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ತೊಗೊಂಡೋಗಿದ್ದೆ. ಅದಷ್ಟರಲ್ಲೇ ನಮ್ಮಮ್ಮ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಬಾ ಅಂತ ಹೇಳಿದ್ರು. ಒಗೆದಿರೋ ಬಟ್ಟೆನೆಲ್ಲ ತೊಗೊಂಡೋಗಿ ನಾನು ಒಣಗಾಕಿ ಸ್ವಲ್ಪ ಬಕೆಟಲ್ಲಿ ನೀರಿಡ್ದು ನಾನು ಟಿಫನ್ಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೆ. ಅಕ್ಕ ರೊಟ್ಟಿ ಮಾಡ್ತಾ ಇದ್ರು. ನನಗೆ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಬರುತ್ತೆ, ಬಟ್ ರೊಟ್ಟಿ ಇನ್ನೂ ತಟ್ಟೋದಕ್ಕೆ ಬರಲ್ಲ ಅಂತ ಹೇಳಿ ಬೇಗ ನಾನು ಬೆಂಡೆಕಾಯಿನೆಲ್ಲ ನೀಟಾಗಿ ಹುರ್ಕೊಂಡು ಮಾಡ್ತಾ ಇದ್ದೆ. ಆ್ಯಕ್ಚುಲಾಗಿ ಬಟ್ಟೆ ಸಿಕ್ಕಿಲ್ಲ ಅಂತ ಹಾಗೆ ಇಟ್ಕೊತಿದ್ವಿ ಮಾಡ್ಬಿಡ್ತಿದ್ವಿ. ಅಷ್ಟರಲ್ಲೇ ಧನಿಯಾ ಮೆಣಸಿನ್ಕಾಯಿ ಅಂತ ತಗೊಂಡ್ ಬಂದಿದ್ರು. ನಮ್ಮಮ್ಮ ಮೆಣಸಿನ್ಕಾಯಿ ಮತ್ತೆ ಧನಿಯಾ ಬೇಕು ಅಂತ ಹೇಳ್ಬಿಟ್ಟು ಹೋದ್ರು. ಮೆಣಸಿನ್ಕಾಯಿನ ಮಾತ್ರ ತಗೊಂಡ್ವಿ, ಧನಿಯಾ ತಗೊಂಡಿಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ತಗೊಂಡ್ ಬಂದಿದ್ವಿ ಅಂತ ಹೇಳಿ ವಾಪಸ್ ಮನೆ ಹತ್ರ ಬಂದ್ಮೇಲೆ ಹಸುಗಳನ್ನೆಲ್ಲ ಕರ್ಕೊಂಬಂದು ಕಟ್ಟಾಕಿದ್ವಿ. ಹಾಗೆ ಹಾಲನ್ನ ಕರೆಯೋಣ ಅಂತ ಹೇಳ್ಬಿಟ್ಟು ಹೋದೆ ನಾನು. ನಮ್ಮ ಪ್ರೀತಿ ಎಡ್ಡುಮ್ಮ ಹೋಗೋ. ಇದು ಹಿಂಗಾಯ್ತಾ? ಇದಕ್ಕೆ ಎಷ್ಟು ಪ್ರೀತಿ ನನ್ನ ಮೇಲಂದರೆ ಹತ್ರಕ್ಕೆ ಹೋಗೇ ಇರಲ್ಲ ಇನ್ನು. ನೋಡ್ರಿ, ಹಾಲು ಕರಿಬೇಕು ಅಥವಾ ಮುಸ್ರೆ ಇಡಬೇಕು ಅಂತ ಹೇಳಿದ್ರೆ ಮಾತ್ರ ಅದಕ್ಕೆ ಪ್ರೀತಿ ಜಾಸ್ತಿ. ಮುಟ್ಟಬೇಕು ಅಥವಾ ಆಟ ಆಡಿಸ್ಬೇಕು ಅಂತ ಹೇಳಿದ್ರೆ ಅದ್ರ ಹತ್ರ ಹೋಗಂಗೆ ಇಲ್ಲ. ಬೇರೆ ಹಸುಗಳು ಯಾವೋ ಹಂಗೆ ಆಡೋದ, ಇದು ಮಾತ್ರ ಹಂಗೆ ಆಡುತ್ತೆ. ಬೇಗನೆ ನಾನು 2 ಹಸುದು ಹಾಲನ್ನ ಕರೆದಿಟ್ಬಿಟ್ಟು ಹಂಗೆ ನಮ್ಮಮ್ಮ ಬೇರೆ ಕರೆದಿಕ್ಕಿದ್ರು. ಅದನ್ನು ಕ್ಯಾನ್ಗೆ ಹಾಕ್ಬಿಟ್ಟು ನಮ್ಮ ಅಪ್ಪಂಗೆ ಕೊಟ್ಟೆ. ನಮ್ಮಮ್ಮ ನೋಡಿದ್ರೆ ಇಲ್ಲಿ ಹಿಂದೆ ಬಂದ್ಬಿಟ್ಟು ಧನಿಯಾ ಮತ್ತು ಮೆಣಸಿನ್ಕಾಯಿನ ಉರಿಬೇಕು ಅಂತ ಕೂತ್ಕೊಂಡಿದ್ರು. ಆ ಟೈಮಲ್ಲಿ ನಮ್ಮನೆ ಹತ್ರ ಒಂದು ಪುಟಾಣಿ ಬೆಕ್ಕು ಬಂದಿತ್ತು. ಇವತ್ತಿಗೆ ಇಷ್ಟೇ, ಸಿಗ್ತೀನಿ ಮತ್ತೆ. ಅಲ್ಲಿವರೆಗೂ ಬಾಯ್. ಜೈ ಶ್ರೀರಾಮ್.